ಓಂ ಶ್ರೀ ಗುರು ರೇವಣಸಿದ್ದೇಶ್ವರಾಯ ನಮಃ. ಓಂ ವೀರೇಶ್ವರಾಯ ನಮಃ. ಕರ್ನಾಟಕದ ಹಲವಾರು ಕಡೆ ಹೆಚ್ಚುತ್ತಿರುವ ಕುರಿಗಾರರ ಮೇಲೆ ದೌರ್ಜನ್ಯ ಮತ್ತು ಅತ್ಯಂತ ಭಯಾನಕವಾದಂಥ ಕೃತ್ಯಗಳು ನಡ್ಕೊಂಡು ಬಂದಿದೆ. ಅದು ಧಾರವಾಡ ಜಿಲ್ಲೆಯಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಕುರಿಗಾರರ ಮೇಲೆ ಭಾಳಷ್ಟು ಘಟನಾವಳಿಗಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ಕೃತ್ಯಗಳು ನಡೆದಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಬೋದು. ಆ ಸುದ್ದಿ ಇನ್ನೂ ಹಸಿ ಇರುವಾಗಲೇ ಮತ್ತೊಂದು ಅತ್ಯಂತ ಭಯಾನಕ ಮತ್ತು ಕ್ರೂರ ಘಟನೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಖಜೂರಿ ಗ್ರಾಮದಲ್ಲಿ ನಡೆದಿದ್ದು. ಕುರಿಗಾರ ಪಾಂಡು ಸುಳ್ಯ ಎಂಬಾತನ ಮೇಲೆ ಅತ್ಯಂತ ಕ್ರೂರ ಕೃತ್ಯ ನಡೆದಿದೆ. ಆ ಖಜೂರಿ ಗ್ರಾಮದ ಆರೋಪಿ ಅವನು ಮೂಲತಃ ರೌಡಿ ಮತ್ತು ಅವರ ತಂದೆಯೂ ಕೂಡ ರೌಡಿ. ಹೊಲದೊಳಗೆ ಏನೂ ಬೆಳೆ ಇಲ್ಲಂಥ ಸಂದರ್ಭದಲ್ಲಿ ಬಿಜಾಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಪಾಂಡು ಸುಳ್ಳೆ ಕುರಿಗಾರ ಮೇಯಿಸಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಬೆಳೆಯೂ ಇಲ್ಲ, ಬರೀ ಹೊಲದಲ್ಲಿ ಕುರಿ ಬಿಟ್ಟಾಗ ಆ ಖಜೂರಿ ಗ್ರಾಮದ ರೌಡಿ ಭಾಳಷ್ಟು ಗಾಯಗೊಳಿಸಿ ಮರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಆತನ ಮೇಲೆ ಸೂಕ್ತ ಕ್ರಮ ಅಂದರೆ ಕಾನೂನು ಕ್ರಮ ತಕ್ಕೊಳ್ಬೇಕು. ಗಲ್ಲು ಶಿಕ್ಷೆ ಅಂತ, ಮರಣದಂಡನೆ ಅಂತ ಆ್ಯಕ್ಟನ್ನು ಹಾಕಿ ಅವನ ಗಲ್ಲು ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಈಗಾಗಲೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕುರಿಗಾರರ ಹಿತವನ್ನು ಕಾಪಾಡುವಂಥ ಒಂದು ಕಾಯ್ದೆ ಕೂಡ ಜಾರಿಯಲ್ಲಿರುವುದರಿಂದ ಕಠಿಣಾತಿ ಕಠಿಣವಾದಂಥ ಶಿಕ್ಷೆಯನ್ನು ಅವನಿಗೆ ಒದಗಿಸಬೇಕು. ಇಲ್ಲದಿದ್ದರೆ ನಮ್ಮಂಥ ಸಾಧು ಸತ್ಪುರುಷರು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತದೆ. ಅದು ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅದು ಯಾವುದೇ ಒಂದು ಸರ್ಕಾರದ ಸಂಸ್ಥೆಗಳು ತಕ್ಷಣ ಆ ಕುಟುಂಬಕ್ಕೆ ನೆರವನ್ನು ನೀಡುವಂತಾಗಬೇಕು. ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಪಶುಪಾಲನಾ ಸಚಿವರುಗಳಿಗೆ ನಾನು ಪತ್ರ ಬರೆದಿದ್ದೇನೆ. ತಕ್ಷಣ ಆ ಕುಟುಂಬಕ್ಕೆ ಪರಿಹಾರಧನ ಕೊಡಬೇಕು, ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಮತ್ತು ಬಂದೂಕು ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆ ಕೂಡ ಇನ್ನೂ ಸಮರ್ಪಕವಾಗಿ ಜಾರಿಯಾಗಿಲ್ಲ. ಅದನ್ನು ಜಾರಿಗೊಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ನಮ್ಮ ತಾಲೂಕು ಕುರುಬರ ಸಂಘ ಇರ್ಬೋದು, ಕಲಬುರಗಿ ಜಿಲ್ಲಾ ಕುರುಬರ ಸಂಘ ಇರ್ಬೋದು ಮತ್ತು ಹಲವಾರು ಸಂಘಟನೆಗಳು ಇವತ್ತು ಬಂಧನ ಆಚರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ. ಜೈ ಬೀರೇಶ್ವರ, ಜೈ ಕನಕ, ಜೈ ರೇವಣಸಿದ್ದೇಶ್ವರ.